ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಮಹಿಳಾ ಮೀಸಲಾತಿ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ತಗೊಳ್ಳುವಲ್ಲಿ ವಿಫಲವಾಗಿದ್ದು ನಮ್ಮೆಲ್ಲರಿಗೂ ಹೆಣ್ಮಕ್ಳಿಗೂ ವಿಶೇಷವಾಗಿ ಎಲ್ಲ ಮುಂಚೂಣಿಯಲ್ಲಿ ಇರುವಂತಹ ನಮ್ಮ ಹೆಣ್ಮಕ್ಳಿಗೆ ಮತ್ತು ಒಬಿಸಿ ವರ್ಗದವ್ರಿಗೆ ಬಹಳ ಖುಷಿ ತರುವಂತ ವಿಷಯ. ಯಾಕಪ್ಪ ಅಂದ್ರ ಏನು ಕೇಂದ್ರ ಸರ್ಕಾರ ದೃಢ ನಿರ್ಧಾರ ಒಂದು ಎಲೆಕ್ಷನ್ ಟೈಮ್ದಲ್ಲಿ ಯಾವಾಗ್ಲೂ ನೋಡ್ತೀರಿ ಕೇಂದ್ರ ಸರ್ಕಾರದವರು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಯಾವಾಗ್ಲೂ ಕೂಡ ಒಂದು ಚುನಾವಣೆ ಸಂದರ್ಭದಲ್ಲಿ ಅವರು ಒಂದು ಸಡನ್ ಆಗಿ ನಿರ್ಧಾರ ತಗೋತಾರೆ. ಏನಪ್ಪಾ ಅಂದ್ರ ಮಹಿಳೆಯರನ್ನ ವೋಟ್ ಬ್ಯಾಂಕ್ ಮಾಡ್ಬೇಕನ್ನೋ ಉದ್ದೇಶದಿಂದ ಅದು ಒಂದು ನಿರ್ಧಾರ ತಗೊಂಡ್ರು. ಬಟ್ ಆದ್ರೆ ನಮ್ಮ ಏನು ದಕ್ಷಿಣ ಭಾರತದ ಸಂಸದರು ಬಹಳ ಪ್ರಜ್ಞಾವಂತರು ಇರುವುದರಿಂದ ಎಲ್ಲರೂ ಕೂಡ ಒಂದು ಒಮ್ಮತದಿಂದ ಇದನ್ನ ಅವರು ವಿಫಲ ಮಾಡ್ಲಿಕ್ಕೆ ಕಾರಣೀಭೂತರಾದರು. ಯಾಕಪ್ಪ ಅಂದ್ರ ಮಹಿಳಾ ಮೀಸಲಾತಿ ಈಗ ಆಲ್ರೆಡಿ 2023ಕ್ಕೆ ನಾವು ರೆಡಿ ಮಾಡಿಟ್ಟಿದ್ದೀವಿ. ರಾಜೀವ್ ಗಾಂಧಿ ಅವರು ಇದು ಒಂದು ನಮ್ಮ ಮಹಿಳಾ ಮೀಸಲಾತಿಗೆ ಅನುಕೂಲವಾಗ್ಲಿ ಅಂತ ಹೇಳ್ಬಿಟ್ಟು ಅವಾಗಿಂದ ಕೂಡ ಅವರು ಎಲ್ಲಾ ರೀತಿಯಿಂದ ನಮ್ಗೆ ಸಪೋರ್ಟ್ ಮಾಡಿದ್ರು. ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಬಹಳ ಕೊಡುಗೆ ಕೊಟ್ಟಿದೆ. ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ, ಬಿಜೆಪಿ ಅವರು ಮಹಿಳಾ ಮಣಿಗಳು ಮಾತಾಡ್ತಾ ಇದ್ದಾರೆ ಏನ್ ಕೊಟ್ಟಿದೆ ಅಂತ ಹೇಳಿ ಹೇಳಕ್ಕ ಕೂಡ ಬಾಯಿ ಕೊಟ್ಟಿರೋದೇ ನಮ್ಮ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರ ಆ ಪ್ರಜ್ಞಾವಂತರಾಗ್ಲಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾಲೇಜ್ಗಳು ಸ್ಕೂಲ್ಗಳು ಕಾರಣ. ಅವ್ರು ಅರ್ಥ ಮಾಡ್ಕೋಬೇಕು. ಸಂವಿಧಾನವನ್ನು ಬರೆದಂತ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದ್ ರೀತಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪಾತ್ರ ಅಲ್ಲಿ ಕೊಟ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅದಕ್ಕ ಅನುಕೂಲ ಆಗ್ಲಿ ಅಂತ ಹೇಳಿ ಇನ್ನೊಂದಿಷ್ಟು ಬಲ ತುಂಬಿದೆ ನಮ್ಮ ಕಾಂಗ್ರೆಸ್ ಪಕ್ಷ. ಯಾಕಪ್ಪ ಅಂದ್ರ ಪ್ರತಿಯೊಂದು ಹೆಣ್ಮಗಳು ಹೊರಗ್ ಬರ್ಬೇಕಪ್ಪ ಅಂದ್ರ ಏನೋ ಒಂದು ಇದ್ರೊಳಗ ಇರ್ತಿದ್ರು. ಆದ್ರೆ ಈ ಬಿಜೆಪಿ ಸರ್ಕಾರದಲ್ಲಿ ಒಂದು ಬಿಕ್ಕಟ್ಟಿನೊಳಗ ಅದಾರ ಹೆಣ್ಮಕ್ಳು ಅದು ಏನಪ್ಪಾ ಅಂದ್ರ ಈಗ ಮೋದಿ ಸರ್ಕಾರ ಅವರು ಏನ್ ಮಾಡ್ತಾ ಇದಾರೆ, ಮಹಿಳೆಯರಿಗೆ ಸ್ಥಾನಮಾನ ಕೊಡಲಿ ವಿಫಲ ಆಗ್ತಾ ಇದಾರೆ. ಇವರು 33% ಅನ್ನ 30 ತಿಂಗಳಾಯ್ತು ಕೊಟ್ಟು ಅಂಗೀಕಾರ ಮಾಡಿ ಅದನ್ನ ರೆಡಿಯಾಗಿ ಅವರು ಪ್ರೂವ್ ಮಾಡ್ಬೇಕಾಗಿತ್ತು. ಇಷ್ಟು ದಿನ ಯಾಕೆ ತಗೋಬೇಕಾಗಿತ್ತು? ಅವರು ಮಾಡ್ಬೇಕಾಗಿತ್ತಲ್ಲ ಅವಾಗನೇ. ಈಗ ಅದನ್ನ ಮಹಿಳಾ ಮೀಸಲಾತಿ ಅನ್ನೋ ಒಂದು ಹೆಸರನ್ನ ತಗೊಂಡು ಡಿಲಿಮಿಟೇಷನ್ ಅನ್ನೋ ಒಂದು ಕಾರ್ಯರೂಪಕ್ಕೆ ತರ್ಲಿಕ್ಕೆ ಹೊರಟಿದ್ದಾರೆ. ಅದು ಆಗಂಗಿಲ್ಲ, ಅದು ನಾವು ಮಾಡ್ಲಿಕ್ ಬಿಡಂಗುನು ಇಲ್ಲ ಎಲ್ಲ ಮಹಿಳೆಯರು. ಇದು ಒಂದು ನಮಗೆ ಬಹಳ ಒಂದು ಗೆಲುವಿನ ವಿಷಯ ಅಂತ ಹೇಳ್ಬೋದು. ಆದ್ರೆ 33% ಮಹಿಳಾ ಮೀಸಲಾತಿ ಕೊಡ್ಲೇಬೇಕು. ಕೊಡಲ್ಲ ಅಂದ್ರೆ ನಾವು ಬಿಡಂಗಿಲ್ಲ. ನಾವು ಹೋರಾಟ ಮಾಡಾದ್ರೂ ನಾವು ತಗೊಳ್ತೀವಿ ಅಂತೇಳಿ ನಾವೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಮಹಿಳಾ ಮೀಸಲಾತಿ ಮಾಡ್ತಿದ್ರಪ್ಪ ಅಂದ್ರ ಓಕೆ, ಅದ್ರ ಜೊತೆ ಡಿಲಿಮಿಟೇಷನ್ ಯಾಕೆ ಮಾಡ್ತಾ ಇದ್ರು? ಡಿಲಿಮಿಟೇಷನ್ ನಮ್ಗೆ ಯಾರಿಗೂ ಹೇಳಿಲ್ಲ. ನಮ್ಮ ಒಕ್ಕೂಟದ ಏನೋ ಒಂದು ಇದು ಇದೆ, ಆ ನಿರ್ಧಾರದಲ್ಲಿ ಅವ್ರದ್ದು ಫೇಲ್ ಆಯ್ತು. ಡಿಲಿಮಿಟೇಷನ್ ಯಾಕೆ ಮಾಡಿದ್ರು? ಮಹಿಳಾ ಮೀಸಲಾತಿಗೆ ಯಾರ್ದು ನಮ್ದು ಕಾಂಗ್ರೆಸ್ ಸರ್ಕಾರದವ್ರದ್ದು ವಿರೋಧ ಇಲ್ಲ. ಯಾಕಪ್ಪ ಅಂದ್ರ ನಮ್ಮ ಪಕ್ಷದಲ್ಲಿ ಒಂದು ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಮಾಡಿದಂತ ಪಕ್ಷ ಯಾವ್ದಾದಿತ್ತಪ್ಪ ಅಂದ್ರ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ನಮ್ಮ ಇಂದಿರಾ ಗಾಂಧಿ ಅವರು ಕೂಡ ಒಂದು ಮಹಿಳೆ. ಇನ್ನು ತನಕ ಅವ್ರು ಬಿಜೆಪಿ ಸರ್ಕಾರದಲ್ಲಿ ಯಾರು ಒಬ್ರು ಒಂದು ಮಹಿಳೆ ಆಗಿಲ್ಲ. ಇದಕ್ಕೆ ಮೇನ್ ರೂವಾರಿಗಳೇ ನಮ್ಮ ರಾಜೀವ್ ಗಾಂಧಿ ಅವರು. ಅವರ ಒಂದು ನೇತೃತ್ವದಲ್ಲಿ ಇದು ಒಂದು ಕಾನ್ಸೆಪ್ಟ್, ಮಹಿಳೆಯರಿಗೆ ಒಂದು ಅವಕಾಶ ಸಿಗ್ಲಿ ಅಂತೇಳಿ ಅನ್ನೋ ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದು ನಮ್ಮ ರಾಜೀವ್ ಗಾಂಧಿ ಅವರು ನಮ್ಮ ಪಕ್ಷದಿಂದ. ಆಮೇಲೆ ದೇವೇಗೌಡರು ಅದನ್ನ ತಮ್ಮ ಇದ್ರೊಳಗೆ ಮಾಡ್ಕೊಂಡು ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿದ್ರು. ಮೋದಿ ಅವರು ಇದು ಡಿಲಿಮಿಟೇಷನ್ ಮಾಡ್ತಾ ಇರೋದಕ್ಕೆ ನಮ್ಮ ವಿರೋಧ. ಮಹಿಳಾ ಮೀಸಲಾತಿ ಮಾಡ್ಬೇಕಾಗಿತ್ತು 30 ತಿಂಗಳ ಹಿಂದೆನೆ ಸೆಪ್ಟೆಂಬರ್ 2023 ಇದು ಒಂದು ಅಂಗೀಕಾರ ಆಗಿತ್ತು. ಯಾಕೆ ಮಸೂದೆನ ಹೊರಡಿಸಿಲ್ಲ ಇವರು? ಅವಾಗ ಮಾಡ್ಬೇಕಾಗಿತ್ತು. ಮಹಿಳಾರ್ ಪರ ಅಲ್ಲ ಮೋದಿಜಿ ಅವ್ರಿಗೆ ಅವ್ರ ಮನೆಯಲ್ಲಿ ಅವ್ರ ಮಹಿಳೆಗೆ ಅವ್ರ ಹೆಂಡತಿಗೆನೆ ಅವ್ರ ನ್ಯಾಯ ಕೊಡ್ಸಕತ್ತಿಲ್ಲ. ನಮ್ಮ ದೇಶದ ಹೆಣ್ಮಕ್ಳಿಗೆ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ? OBC ವರ್ಗದವ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದಾರೆ ಇವರು. ಅವ್ರ ಮನೆಯಲ್ಲಿ ಅವ್ರಿಗೆ ಮಹಿಳೆಗೆ ಹೆಣ್ಮಗಳಿಗೆ ತಾವು ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ. ದೇಶದ ಹೆಣ್ಮಕ್ಳಿಗೆ ಏನ್ ನ್ಯಾಯ ಕೊಡಿಸ್ತಾ ಇದಾರೆ ಇವರು?
ರಾಜಕಾರಣ ಮಾಡ್ತಾ ಇದಾರೆ ಮಹಿಳೆಯರನ್ನ ಇಟ್ಕೊಂಡು. ಇವರು ಮಹಿಳಾ ಪರವಾಗಿ ಇರುವಂತ ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ ಪರವಾಗಿ ಇರುವಂತದ್ದು ಏನಾದ್ರೂ ಇತ್ತಪ್ಪ ಅಂದ್ರೆ ಮಹಿಳೆಯರ ಪರವಾಗಿ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಮಹಿಳೆಯರಿಗೆ ಸ್ಪಂದನೆ ಮಾಡುವಂತದ್ದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಸರ್ಕಾರ ಬರೀ ಮಹಿಳೆಯರನ್ನ ಇಟ್ಕೊಂಡು ರಾಜಕೀಯದಿಂದ ಇದನ್ ಮಾಡ್ತಾ ಇದಾರೆ. ಎಷ್ಟು ಜನ ಹೇಳ್ತಿದ್ದಾರೆ, ಎಷ್ಟು ಉತ್ತರ ಪ್ರದೇಶದಲ್ಲಿ ಎಷ್ಟು ಜನ ಅತ್ಯಾಚಾರಿಗಳು ಇದ್ದಾರೆ ಮಹಿಳೆಯರ ಪರವಾಗಿ, ಮಹಿಳೆಯರಿಗೆ ಎಷ್ಟು ಅತ್ಯಾಚಾರಿಗಳನ್ನ ಮಾಡಿದಾರೆ ಅವರು. ಇವರು ಮಹಿಳೆಯರ ಪರವಾಗಿದಾರಾ? ಯಾವ ನೈತಿಕತೆಯಿಂದ ಇವ್ರು ಹೇಳ್ತಾ ಇದಾರೆ ನಾವು ಮಹಿಳೆಯರ ಪರವಾಗಿದ್ದೀವಿ ಅಂತೇಳಿ? ಮಹಿಳಾ ವಿರೋಧಿಗಳು ಅಂತೇಳಿ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಹಿಳೆಯರಿಗೆ ಕೊಟ್ಟಂತ ಸ್ಥಾನಮಾನಗಳು ಬಿಜೆಪಿಯಲ್ಲಿ ಯಾರು ಕೊಟ್ಟಿದ್ದಾರೆ ಹೇಳ್ರಿ? ಬಿಜೆಪಿ ಅವರು ಉತ್ತರ ಕೊಡ್ಬೇಕು ನಮ್ಗೆ. ಯಾರಿದ್ದಾರೆ? ಇವತ್ತೇನಾದ್ರೂ ನೋಡ್ತಿದೀವಪ್ಪ ಅಂದ್ರೆ ಅದು ನಮ್ ಕಾಂಗ್ರೆಸ್ ಸರ್ಕಾರದಿಂದಾನೇ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಿರುವಂತದ್ದು. 33% ಮಹಿಳಾ ಮೀಸಲಾತಿಗೆ ಅಂಗೀಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ. ಡಿಲಿಮಿಟೇಷನ್ ಇವ್ರು ಯಾಕೆ ಮಾಡ್ತಾ ಇದ್ದಾರೆ? ಡಿಲಿಮಿಟೇಷನ್ ಮಾಡೋದ್ರಿಂದ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಕೂಡ ಅನ್ಯಾಯ ಆಗ್ತದೆ. ಸರಿ ಸಮಾನಾಗಿ ನೋಡುವಂತ ಪಕ್ಷ ಯಾವ್ದಾದಿತ್ತಪ್ಪ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನಮಗೆ ಮೀಸಲಾತಿ ವಿರೋಧ ಇಲ್ಲ, ಡಿಲಿಮಿಟೇಷನ್ ವಿರೋಧ ಇದೆ. ಮೀಸಲಾತಿಗೆ ನಮ್ದು ಸಂಪೂರ್ಣ ಹಕ್ಕಿ ಅನುಮತಿ ಇದೆ. ಇದು ನಾವು ಮಹಿಳಾ ಮೀಸಲಾತಿಗೆ ಏನು ಅದು ಬಿಲ್ ಪಾಸ್ ಮಾಡ್ತಾರೆ ಅದಕ್ಕೆ ನಮ್ದು ಅನುಮತಿ ಇದೆ. ಡಿಲಿಮಿಟೇಷನ್ಗೆ ನಮ್ದು ಅನುಮತಿ ಇಲ್ಲ. ಅದೇ ಏನ್ ಇವ್ರು ಹೇಳ್ತಾ ಇದಾರೆ, ತಾವು ಮಾಡಿ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಿಗೋದ್ರಂತೆ, ಆ ತರ ಆಗ್ಬಿಟ್ಟಿದೆ. ಸತ್ಯನ ಮಾತಾಡಕ್ಕೇನೋ ಅವ್ರಿಗೆ, ಯಾಕಂದ್ರೆ ಅವರು ಸುಳ್ಳುಗಳನ್ನ ಹೇಳ್ಕೋತ ಬಂದವ್ರಿಗೆ ಸತ್ಯ ಕರಗಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಲಕತ್ತದ. ನಮಗೆ ಬಂದ್ರೆ ಮಹಿಳೆಯರಿಗೆ ಎಲ್ಲಾ ರೀತಿಯಿಂದನೂ ಅನುಕೂಲ ಆಗ್ತಿತ್ತು. ಇವರು ಡಿಲಿಮಿಟೇಷನ್ ಮಾಡೋದ್ರಿಂದ ಹಿಂದುಳಿದ ವರ್ಗಗಳ ಹೆಣ್ಮಕ್ಳಿಗೆ ಬಹಳ ಲಾಸ್ ಆಗುತ್ತೆ. ಯಾಕಪ್ಪ ಅಂದ್ರೆ ರಾಜಕಾರಣದಲ್ಲಿ ಅವರು ಮುಂದ್ ಬರ್ಲಕ್ಕಾಗಲ್ಲ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅವ್ರು ಮುಂದೆ ಹೋಗ್ಲಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನಮಗೆ ಡಿಲಿಮಿಟೇಷನ್ ವಿರುದ್ಧ, ಮಹಿಳಾ ಮೀಸಲಾತಿಯಾಗಿ ನಾವು ಪರವಾಗಿದ್ದೀವಿ. ಅದನ್ನೇ ಇವ್ರು ಯಾಕೆ ಮಾಡಿಲ್ಲ, ಇಷ್ಟು ದಿನ ಯಾಕೆ ತಗೊಂಡ್ರು ಟೈಮ್ ಅಂತೇಳಿ ನಮ್ ವಾದ. 30 ತಿಂಗಳಾಯ್ತು ಪಾಸ್ ಮಾಡಿ, ಈಗ ಯಾಕೆ ಮಾಡಕತ್ತಿಲ್ಲ ಅದನ್ನ ಅನುಮತಿ, ಯಾಕೆ ಇವ್ರು ಅಂಗೀಕಾರ ಮಾಡಿಲ್ಲ ಅಂತ ನಮ್ಮ ವಾದ. ಈಗ ಮಾಡ್ತಾ ಇದೀರಾ, ಮಾಡಿದ್ದು ಅದು ಮಹಿಳಾ ಮೀಸಲಾತಿನೇ ಮಾಡ್ಬೇಕಾಗಿತ್ತು. ಡಿಲಿಮಿಟೇಷನ್ ಯಾಕೆ ತಗೊಂಡ್ರಿ? ಡಿಲಿಮಿಟೇಷನ್ ಕೇಳಕ್ ನಮ್ಗೆ ಈಗ ಏನು ಇದ್ದಿದ್ದಿಲ್ಲ. ಅದು ಎಲೆಕ್ಷನ್ ಟೈಮ್ ನಲ್ಲೇ ನೀವು ಅಂದ್ರೆ ಎಲೆಕ್ಷನ್ಗೋಸ್ಕರ ಮಹಿಳೆಯರನ್ನ ಯೂಸ್ ಮಾಡ್ಕೊಂಡಿದ್ದಾರೆ ನಮ್ಮ ವಾದ. ಯಾವ್ದಾದ್ರೆ ಏನು ಮಹಿಳೆಯರದು ಪರವಾಗಿದ್ದಾಗ ಇದು ಸರ್ಕಾರದ ಐತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶಕ್ಕನೇ ಬರುವಂತದ್ದು. पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।